लोग आए हैं, सभी लोग जो है ना हमारे बसवन्ना के बारे में खूब जानकारी रखने वाले हैं, कमिटमेंट लोग आए हैं और वो लोगों का बात सुनने के लिए बहुत लोग तरसते हैं। वैसे लोग यहाँ विराजमान हैं और हमारे सामने भी वो लोग हैं, वो लोग पंडित हैं और हमारे जो शरण गणों का जो ये है पूरे लोगों का संकुल यहाँ है, पूरे जाति धर्म कायक के लोग इधर है। वो लोग अपने अपने वक्तव्य आपको देंगे, उनका अनुभव आपको देंगे कि आप उनके लोग समाज के लिए कितने क्या बलिदान किए थे, उसके बारे में वो लोग आपको थोड़ा बहुत उनके जानकारी आपको देंगे, आपको वो मदद हो सकता है। ಇಲ್ಲಿ ಬಹಳಷ್ಟು ದಿವಸಗಳಿಂದ ನಾವು ಅಪ್ಪಾಜಿಯವರು ನಾವು ಕೂಡ ಬಹಳಷ್ಟು ದಿವಸ ನಾವು ವಿಚಾರ ಮಾಡ್ತಾ ಇದ್ವಿ. ಈ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜರಂಥ ಒಂದು ನಾಟಕ ನಮ್ಮ ಕರ್ನಾಟಕದಲ್ಲೂ ಕೂಡ ಆಯಿತು, ಮಹಾರಾಷ್ಟ್ರದಲ್ಲೂ ಆಯಿತು. ಬಹಳ ಭವ್ಯವಾದ ನಾಟಕ, ಅಲ್ಲಿ ಸಾವಿರಾರು ಕಲಾಕಾರರು, ಸಾವಿರಾರು ಕುದುರೆಗಳು, ಆನೆಗಳು, ಬಹಳಷ್ಟು ಒಂದು ಭವ್ಯವಾದ ಒಂದು ನಾಟಕಗಳನ್ನು ಏರ್ಪಡಿಸಿದ್ರು. ಆ ಒಂದು ನಾಟಕ ನೋಡ್ಲಿಕ್ಕೆ ನಾವು ಬೀದರ್ನಿಂದ ಗಾಡಿಗಳು ಕಟ್ಕೊಂಡು ಹೋಗಿದ್ವಿ, ಯಾವ ರೀತಿ ಆಗಿದೆ ಅಂತ. ಆ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಮರಾಠ ಒಂದು ರಾಜ್ಯವನ್ನು ಕಟ್ಟಿದ್ರು, ಇಡೀ ಭಾರತ ದೇಶದಲ್ಲಿ ವೀರವಾಗಿ ಹೋರಾಟ ಮಾಡಿದರು. ಅವರಂಥ ಹೋರಾಟ ಮಾಡಿದಂಥ ವ್ಯಕ್ತಿ ಮಹಾರಾಜರಾದರೂ ಕೂಡ ಅವರಿಗೆ ಕೆಲವೊಂದು ವೈದಿಕ ಜನರು ಅವರಿಗೆ ಕಷ್ಟಪಟ್ಟರು. ಅದನ್ನು ಆ ನಾಟಕಗಳಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಆ ಒಂದು ಪ್ರದರ್ಶನದ ಮುಖಾಂತರ ಇಡೀ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸಂಚಲನ ಮೂಡಿಸಿತು ಅಂದ್ರೆ, ಮೊದಲು ಅವ್ರು ಏನು ಹೇಳ್ತಾ ಇದ್ರು, ನಾವು ಬದಲಾವಣೆ ಆಗಿದ್ದೀವಿ, ಈಗ ನಾವು ಮರಾಠ ಸಮಾಜ ಬೇರೆ, ನಾವು ಜಾತ್ಯತೀತ ದಿವಸ ನಾವು ಕಮ್ಯುನಲ್ ಇದ್ದೇವೆ ಅಂತ ತಿಳ್ಕೊಂಡಿದ್ದೆವು, ಒಂದೇ ಜಾತಿ ಸಂಬಂಧಪಟ್ಟವರು ಇದ್ದೇವೆ ಅಂತ ತಿಳ್ಕೊಂಡಿದ್ದೆವು. ಆದರೆ ಶಿವಾಜಿ ಮಹಾರಾಜರಲ್ಲಿ ಇದ್ದಂಥ ಕುರುಬರು ಸೇನಾಪತಿ ಆಗಲಿ, ರಾಮದಾಸ್ ಅಂತ ದಲಿತರಿದ್ದರು, ಅಲ್ಲಿ ಮುಸ್ಲಿಮರು ಸೇನಾಪತಿಗಳಿದ್ದರು. ಇಂಥವೆಲ್ಲ ಸೇನಾಪತಿಗಳು ಇಟ್ಕೊಂಡು ಅವರು ಭಾರತ ದೇಶದ ರಕ್ಷಣೆ ಮಾಡಿದರು. ಅವರು ಬ್ರಿಟಿಷರ ಜೊತೆನೂ ಹೋರಾಟ ಮಾಡಿದ್ರು. ಇಂಥದ್ದೆಲ್ಲ ಕತೆ ನಮ್ಮ ಹಿರಿಯರು ಮುಚ್ಚಿ ಹಾಕಿದ್ರು. ಯಾಕಂದ್ರೆ ಅವರಿಗೆ ಇವೇನು ನಾವೇನು ಕೆಳ ದರ್ಜೆ ಜನರಿದ್ದೀವಿ ಅಂಥ ವೀರರಿದ್ದೀವಿ ಅಂತ ತೋರಿಸಬಾರ್ದಾಗಿತ್ತು, ಶೂದ್ರರು ಮ್ಯಾಲೆ ಬರಬಾರ್ದಾಗಿತ್ತು. ಅಂಥ ಒಂದು ಕಷ್ಟದ ಸಮಯದಲ್ಲಿ ಶಿವಾಜಿ ಮಹಾರಾಜರು ಕೂಡ ಇಡೀ ಭಾರತ ದೇಶ ತುಂಬ ಯುದ್ಧ ಮಾಡಿ ತಮ್ಮ ಒಂದು ವೀರತೆಯನ್ನು ತೋರಿಸ್ಕೊಂಡು ಭಾರತ ಮಾತೆಯನ್ನು ರಕ್ಷಣೆ ಮಾಡಿದರು. ಆ ಒಂದು ನಾಟಕ ಮುಖಾಂತರ ನೋಡ್ರಿ, ಅವ್ರ ಸಮಾಜ ನಮ್ಮ ಕರ್ನಾಟಕದಲ್ಲಿ ಭಾಳ ಬೀದರು ಬೆಳಗಾವಿ ಅಷ್ಟೇ ಇದೆ, ಬೇರೆ ಕಡೆ ಇಲ್ಲ. ಆದರೂ ಇಲ್ಲೂ ಕೂಡ ಅವರು ಭವ್ಯವಾದ ಒಂದು ನಾಟಕ ಮಾಡಿದರು. ಅದೇ ನಾಟಕಕ್ಕೊಂದು ಬಸವ ಕಲ್ಯಾಣದಲ್ಲಿ ಪ್ರದರ್ಶನ ಮಾಡಿದರು. ಆ ಪ್ರದರ್ಶನ ಮುಖಾಂತರ ಇಡೀ ಸಮಾಜ ಎತ್ತು. ಅವ್ರು ಯಾವಾಗ ನಮ್ಮ ಜೊತೆ ಹೊಂದ್ಕೊಳ್ತಿದ್ದಿಲ್ಲ, ಅವ್ರೇನು ತಿಳ್ಕೊಂಡ್ರು ನಾವು ಬೇರೆ ಅವ್ರು ಬೇರೆ ಅಂತ ತಿಳ್ಕೊಂಡ್ರು. ಯಾವಾಗ ಅವ್ರು ಶುದ್ರರಿದ್ದೇವೆ ಅಂತೇಳಿ ಗೊತ್ತಾಯ್ತು, ಅವ್ರು ಈ ದಿವಸ ಕ್ಷತ್ರಿಯರಿದ್ದೇವರು, ಮ್ಯಾಮ್ ಕ್ಷತ್ರಿಯ ತಲವಾರ್ ತಿಕ್ತಿರು. ಆದರೆ ಆ ನಾಟಕ ನೋಡಿದ ಮೇಲೆ ಗೊತ್ತಾಯ್ತು ನಾವು ಶುದ್ರರಿದ್ದೀವಿ, ನಾವು ಕ್ಷತ್ರಿಯರಿಲ್ಲ, ನಮ್ಮ ಜೊತೆನೂ ಭಾಳಷ್ಟು ಅನ್ಯಾಯ ಆಗಿದೆ, ನಮ್ಮ ಮೇಲೆ ಅನ್ಯಾಯ ಮಾಡಿದೆ ಸಮಾಜ ಅಂತ ತಿಳ್ಕೊಂಡು ಅವ್ರಿಗೊತ್ತು ಸಂಪೂರ್ಣ ಹಿಂದೂ ಅಂತೇನು ಹೇಳ್ತಾ ಇದ್ರು. ಇವತ್ತು ಅವ್ರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ, ಅವರು ನಮ್ಮದು ತಪ್ಪು ಒಳಂದೇ ಇವೆ ಅಂತೇಳಿ ಗೊತ್ತಾಗಿದೆ. ಯಾಕಂದ್ರೆ ಭಾಳಷ್ಟು ಪುಸ್ತಕಗಳು ನಾವು ಬರಿತೀವಿ, ದೊಡ್ಡ ದೊಡ್ಡ ಗ್ರಂಥಗಳು ಬರಿತೀವಿ, ನಮ್ಮ ಜ್ಞಾನ ಅದರ ತುಂಬ್ತೀವಿ, ಅದನ್ನು ಓದ್ಬೇಕು ಯಾರು? ಭಾಳಷ್ಟು ಇವತ್ತು ನಾವು ಅಭ್ಯಾಸ ಮಾಡಿದವರೇ ಕೂಡ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರು ಅದಕ್ಕೆ ಓದ್ಲಿಕ್ಕೆ ಸಮಯ ಕೊಡ್ತಾ ಇಲ್ಲ. ಪಠ್ಯ ಪುಸ್ತಕಗಳು ಪೂರ್ಣ ಓದ್ತಾ ಇಲ್ಲ ವಿದ್ಯಾರ್ಥಿಗಳು. ಯಾವ ಪರೀಕ್ಷೆದ ಪ್ರಶ್ನೆಗಳು ಯಾವ ಅಂತ ಒಂದು 5-6 ಅಧ್ಯಾಯಗಳು ಅಷ್ಟೇ ಓದ್ತಾರೆ, ಸಂಪೂರ್ಣ ಪುಸ್ತಕ ಓದಲ್ಲ. ಯಾವಾಗ ಅಂಥ ಪುಸ್ತಕ ಓದಲ್ಲ ಅಂದ್ರೆ ನಮ್ಮದು ಇತಿಹಾಸ ಹೇಳುವಂಥ ಪುಸ್ತಕಗಳು ಯಾರು ಓದ್ತಾರೆ ಹೇಳ್ತಾರೆ. ಆದ್ದರಿಂದ ಈ ನಾಟಕಗಳ ಮುಖಾಂತರ, ಪ್ರದರ್ಶನ ಮುಖಾಂತರ, ಈ ಸಂಗೀತದ ಮುಖಾಂತರ ಜನರಿಗೆ ನಾವು ಅಧ್ಯಯನ ಮಾಡಿಸ್ಬೇಕಾಗ್ತದೆ, ಶಿಕ್ಷಣ ಕೊಡಬೇಕಾಗ್ತದೆ. ಅದ್ರ ಸಲುವಾಗಿ ಈ ಮಟ್ಟಕ್ಕೆ ನಾವು ಏನು ಅವ್ರು ಸಕ್ಸಸ್ ಆದರು ಅದೆಲ್ಲ ನೋಡ್ಕೊಂಡಿದ್ದೀವಿ. ನಾವು ಅವಾಗೇ ಮನಸ್ಸಿನಲ್ಲಿದ್ವಿ, ಅಪ್ಪವರು ಹೇಳೋದು ನಾವು ಕೂಡ ಅಂಥ ನಾಟಕ ಯಾಕೆ ಮಾಡ್ಬಾರ್ದು ನಮ್ಮ ಮನಸ್ಸಿನಲ್ಲಿತ್ತು. ಅದು ಹಾಗೆ ಇರ್ತಿತ್ತು, ಯಾಕಂದರೆ ಅದು ನಮ್ಗೆ ಸಮಯ ಕೂಡ ಬಂದಿದ್ದಿಲ್ಲ. ಮತ್ತು ಹಿಂದಿನ ಸರಿ ಇವರೊಂದು ಯಾವ ಕೊಂಕ ಸೂರ್ಯ ಬಲ್ಲೆ ಗಾಂಧಿ ಸೂರ್ಯ ಅಂತ ದೊಡ್ಡ ನಾಟಕ ಮಾಡ್ತಾರೆ, ಅದು ನಮ್ದು ಸ್ಟೇಡಿಯಮ್ದಾಗ ಬಂದರು. ಮತ್ತು ಇದರ ಅಂಬೇಡ್ಕರ್ ಪತ್ನಿಯವ್ರ ಬಗ್ಗೆದಲ್ಲಿ ಒಂದು ನಾಟಕ ಮಾಡಿದ್ರು, ಅದು ಈ ಸ್ಟೇಡಿಯಮ್ದಾಗ ಮಾಡಿದ್ರು. ಅವಾಗ ನಾವೆಲ್ಲ ಸಹಕಾರ ಕೊಟ್ಟಿದ್ದೇವೆ, ನಮ್ದು ಆಡಳಿತ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿತ್ತು. ಇಡೀ ಸ್ಟೇಡಿಯಂ ಆದರೂ ಸಾಕಾಗಿದೆ. 3 ದಿವಸ ಪ್ರದರ್ಶನ ಮಾಡ್ರ ಅಂದ್ರೆ ಅಂಥ ಸಣ್ಣ ಸಮಾಜಗಳು ಇವತ್ತು ಅಂಥ ಒಂದು ನಾಟಕ ಮಾಡಿ ತಮ್ಮ ಸಮಾಜವನ್ನು ಎತ್ತು ತೋರಿಸ್ತಾ ಇದ್ದಾರೆ, ಬೆಳಕು ತೋರಿಸ್ತಾ ಇದ್ದಾರೆ. ಆದರೆ ನಾವು ಇಷ್ಟೆಲ್ಲ ವಿದ್ಯಾರ್ಥಿ ಮುಂದಿದ್ದೆವು, ಬುದ್ಧಿದಿಂದ ಮುಂದಿದ್ದೆವು, ಎಲ್ಲ ರೀತಿಯಿಂದ ಮುಂದಿದ್ದೆವು. ನಮ್ಮಲ್ಲಿ ದೊಡ್ಡ ದೊಡ್ಡ ಗುರುಗಳು ಇದ್ದಾರೆ ನಮ್ಮ ಮಾರ್ಗದರ್ಶನ ಕೊಡುವಂಥ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಈಗ? ನಾವು ಅದಕ್ಕೆ ಗೊತ್ತೇ ಕೊಡ್ತಾ ಇಲ್ಲ, ನಮ್ಮ ಕೆಲಸದಾಗ ನಮ್ಮ ಇದ್ರಾಗ ಬ್ಯುಸಿ ಆಗ್ತಾ ಇದ್ದೀವಿ. ಆದ್ದರಿಂದ ನಾವು ಒಂದು ಮಾತು ಹೇಳೋಕ್ಕೇನಂದ್ರೆ, ನಾವೆಲ್ಲರೂ ಕೂಡಿ ಇಂಥ ಭವ್ಯವಾದ ಒಂದು ನಾಟಕ ಮಾಡಬೇಕು. ಅದ್ರ ಸಲುವಾಗಿ ನಾವೆಲ್ಲರೂ ಏನಾದ್ರೂ ಕುಂತ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಒಂದು ಸಾಹಿತ್ಯ, ನಮ್ಮ ಒಂದು ಪರಂಪರೆ ಮೇಲೆ ಬಹಳಷ್ಟು ವಾರ ಆಗ್ತಾ ಇದೆ. ನಮ್ಮ ಹುಡುಗರಿಗೆ ದಿಶಾಗುರು ಮಾಡ್ತಾ ಇದ್ದಾರೆ. ನಮ್ಮ ಯುವಕರು ನಮ್ಮ ಜೊತೆ ಇಲ್ಲ ಇವತ್ತು. ನಾವೆಲ್ಲರೂ ಒಂದು ಭಾಷಣ ಮಾಡ್ತಾ ಇದ್ದೀವಿ, ನಾವೇನೋ ಮಾತಾಡ್ತಾ ಇದ್ದೀವಿ.
ಆದರೆ ಅವ್ರು ಯುವಕರು ಏನಂದ್ರೆ ನಮ್ಮ ಜೊತೆ ಇಲ್ಲ. ಇಂಥ ಒಂದು ಸನ್ನಿವೇಶ ಬಂದಾಗ ನಾವು ಯುವಕರಿಗೆ ಎದ್ದೆಬ್ಬಿಸಬೇಕಾಗಿದ್ದಿತ್ತಂದ್ರೆ ಇಂಥ ಒಂದು ನಾಟಕ ಮುಖಾಂತರ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮುಖಾಂತರ ಆಗಲಿ ಅವರೆಲ್ಲ ನಾವು ಮುಖ್ಯ ವಾಹಿನಿ ತರಬೇಕಾಗ್ತದೆ. ಮುಖ್ಯ ವಾಹಿನಿ ತರಬೇಕಾಗಿದ್ದಿತ್ತಂದ್ರೆ ಅವರನ್ನು ನಾವು ಕೂಡಿಸ್ಕೊಳ್ಬೇಕಾಗುತ್ತೆ. ಅವರನ್ನು ಜ್ಞಾನ ತರಬೇಕಾಗಿದ್ದಿತ್ತಂದ್ರೆ ಪುಸ್ತಕ ಓದ್ರಿಂದ ಓದ್ಲಿಕ್ಕೆ ಆಗಲ್ಲ. ಇಂಥ ನಾಟಕ ಮುಖಾಂತರ ಆ ನಾಟಕ ಹೆಂಗಿರ್ತದೆ ಅಂದ್ರೆ ನಮ್ಗೆ ಅವರೆಲ್ಲ ತಿಳಿಸಿ ಹೇಳಿದ್ರು. ಅಪೋಸಿಟ್ ಒಂದು 2 ತಾಸು ನಮ್ಮ ಸಭೆ ಆಗಿತ್ತು. ಆ ಸಭೆಯಲ್ಲಿ ಸಂಪೂರ್ಣ ಅದು ಚಿತ್ರಣವನ್ನೇ ನಮ್ಗೆ ಕೊಟ್ಟಿದ್ದು. ಆ ಚಿತ್ರಣ ಮುಖಾಂತರ ಗೊತ್ತಾಗಿತ್ತು ನಮ್ಗೆ ಅವ್ರು ಯಾವ ರೀತಿ. ನಾವು ಅವ್ರಿಗೆ ಭಾಳಷ್ಟು ಹೇಳಿದ್ದೀವಿ. ನಾವೊಂದು ಮುಖ್ಯ ಕೆಲವೊಂದು ವಿಷಯಗಳನ್ನ ಅಷ್ಟೇ ಹೇಳ್ತೀವಿ, ಯಾಕಂದ್ರೆ ಭಾಳ ಚರ್ಚೆಯಲ್ಲಿ ಭಾಳ ದೊಡ್ಡ ನಾಟಕ ಇದೆ. ಅಲ್ಲಿ ಅವ್ರಿಗೆ ಹೇಳಿದ್ದೇನೆಂದ್ರೆ ಇತಿಹಾಸ ಬಗ್ಗೆದಾಗ ನಾವು ಹೆಚ್ಚಿಗೆ ಒತ್ತು ಕೊಡೋದಿಲ್ಲ. ಯಾಕಂದ್ರೆ ಬಸವಣ್ಣವ್ರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವ್ರ ಪೂರ್ವಜರು ಯಾರು, ಅದರಿಂದ ಏನಾಯಿತು, ಅವ್ರಿಗೆ ಹೆಂಗೆ ಇದು ಆಗೋಯ್ತು, ಅವ್ರಿಗೆ ಕಷ್ಟ ಹೆಂಗೆ ಕೊಡ್ತು, ಅದೆಲ್ಲ ಬೇರೆ. ವೈಚಾರಿಕತೆಗಳನ್ನು ಹೆಚ್ಚಿಗೆ ಇಟ್ಟಿರ್ತೀವಿ. ಅದು ಇರಲಿ ಸ್ವಲ್ಪ ಅದ್ರ ವೈಚಾರಿಕತೆ ಹೆಚ್ಚಿಗಿರ್ಬೇಕು. ವೈಚಾರಿಕ ಇವತ್ತು ಬಸವಣ್ಣವ್ರ ಜಗತ್ತಿನ ಗೊತ್ತಾಗ್ತಾ ಇರೋದು ಯಾಕಂದ್ರೆ ಹುಟ್ಟೂರಿನಿಂದಲ್ಲ ಅಥವಾ ಕಲ್ಯಾಣದಿಂದ ಅಲ್ಲ, ಅವ್ರ ವೈಚಾರಿಕತೆ